ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದ ಇನ್ನೊಂದು ಗ್ಯಾರಂಟಿ. ಎಲ್ಲಾ ಬಿಟ್ಟಿ ಭಾಗ್ಯಗಳ ಮುಗಿದಿದ್ದು ಈಗ ಅಕ್ರಮವಾಗಿ ಮನೆ ಕಟ್ಕೊಂಡವ್ರಿಗೆ ಮನೆ ಭಾಗ್ಯ. ಜಮೀರ್ ಅಹಮದ್ ಸಾಹೇಬ್ರು ಕೊಟ್ಟಿರೋ ಸಿಹಿ ಸುದ್ದಿ ಏನಂತ ನಿಮ್ಗೆ ಗೊತ್ತೈತೇನ್ರಿ? ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು. ಉತ್ತರ ಕರ್ನಾಟಕದ ಭಾಗ ಅಲ್ಲಿ ಮಂದಿ ಹೆಂಗದಾರು ಅದವ್ರಿಗೆ ಬೇಕಾಗೇ ಇಲ್ಲ. ನಿಮಗೇನಾರೇ ಮನಿ ಬೇಕು ಅಂದ್ರ ಈ ಕೆಲಸ ತಪ್ಪಲ್ದ ಮಾಡ್ರಿ, ಪಕ್ಕಾ ಹೊಸ ಮನಿ ಸಿಗ್ತೈತಿ. ಇದಕ್ಕ ನಾ ಗ್ಯಾರಂಟಿ. ನಿಮ್ಗೇನಾರ ಇರಾಕ ಮನಿ ಇಲ್ಲೇನ್ರಿ? ಒಂದು ಮನಿ ಬೇಕಾಗೈತೇನ್ರಿ? ಆದ್ರೆ ನಿಮ್ಮ ಮತ್ತಿಕ ಮನಿ ಕಟ್ಸಾಕ ರೊಕ್ಕ ಇಲ್ಲೇನ್ರಿ? ಈ ಕೆಲಸ ಮಾಡ್ರಿ, ನಿಮ್ಗ ಫ್ರೀ ಮನಿ ಸಿಗ್ತೈತಿ. ಏನಿಲ್ರಿಪ್ಪ, ಸಿಂಪಲ್ಲ, ಒಂದು ಖಾಲಿ ಜಾಗ ನೋಡ್ರಿ, ಅದು ಸರ್ಕಾರದೈತೇನು ಅಂತ ಕನ್ಫರ್ಮ್ ಮಾಡ್ಕೊಡ್ರಿ. ಅಲ್ಲಿ ಒಂದು ಸಣ್ಣ ಶೆಡ್ ಹಾಕೊಡ್ರಿ. ನಿಮಗೆ ಎಷ್ಟು ಜಾಗ ಬೇಕಲ್ಲ ಅಷ್ಟು ಶೆಡ್ ಹಾಕೊಂಡು ಅಲ್ಲಿ ಒಂದು ಸ್ವಲ್ಪ ದಿನ ಜೀವನ ಮಾಡ್ರಿ. ಆಮೇಲೆ ಒಂದು ಫೈನ್ ಡೇ ಗೌರ್ಮೆಂಟ್ ಅವರ JCB ತೊಗೊಂಡು ಬರ್ತಾರೆ, ಅಂದ್ರೆ ಬುಲ್ಡೋಸರ್ ತೊಗೊಬಂದು ನಿಮ್ಮ ಶೆಡ್ ಎಲ್ಲ ಕೆಡುತ್ತಾರೆ, ನಿಮ್ಮ ಮನೆಗಳನ್ನ ಕೆಡುತ್ತಾರೆ. ಆಮೇಲೆ ಇನ್ಯಾವುದೋ ಹೈಕಮಾಂಡು, ಇನ್ಯಾವುದೋ ರಾಜ್ಯದ CM ಕಿವಿ ಹಿಂಡ್ತಾರೆ. ಅವಾಗ ನಿಮಗೆ ಹೊಸ ಮನಿ ಸಿಗ್ತೈತಿ. ಬಂಪರ್ ಲಾಟ್ರಿ, ಯಾರಿಗುಂಟು ಯಾರಿಗಿಲ್ಲ. ಆದ್ರ ಕಂಡೀಷನ್ಸ್ ಅಪ್ಲೈ. ಇದೇನೈತಲ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದ ಹೊಸ ಗ್ಯಾರಂಟಿ, ಫ್ರೀ ಮನಿ ಗ್ಯಾರಂಟಿ. ಇದು ಒಂದು ಹೊಸ ಸ್ಕೀಮ್ ಐತಿ ನೋಡ್ರಿ. ಈ ಮನೆ ಗ್ಯಾರಂಟಿ ನಿಮಗೆ ಸಿಗಬೇಕು ಅಂದ್ರೆ ನೀವು ಏನೇನು ಮಾಡಬೇಕು, ಏನೇನು ಕಲ್ತಿ ಅದೆಲ್ಲ ಹೇಳ್ತನು. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ. ನಮ್ಮ ಹೊಸ ವೀಡಿಯೋಗಳು ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಮ್ಮ ನೋಟಿಫಿಕೇಶನ್ ನಿಮಗೆ ಬರ್ತಾವ. ಯಲಹಂಕದ ಕೋಗಿಲು ಬಡಾವಣೆ ಒಳಗ ಅಕ್ರಮವಾಗಿ ಮನೆ ಕಟ್ಟಿಸ್ಕೊಂಡಿದ್ದವರು 180 ಮನೆ ಅಂತ ಹೇಳಕತ್ತಾರೆ ಸದ್ಯಕ್ಕೆ. ಆ 180 ಮನೆಯವರು ಅಕ್ರಮವಾಗಿ ಕಟ್ಸ್ಕೊಂಡಿದ್ರಂತ ಸಿದ್ದರಾಮಯ್ಯ ಸಾಹೇಬ್ರ ಬಾಯಿಲೇನೋ ಬಂದೈತಿ. ಎಲ್ಲರೂ ಹೇಳಕತ್ತಾರೆ ಅಕ್ರಮ ಅಂದ್ರೆ ಅದು ಇಲ್ಲಿಗಲ್ಲು. ಸರ್ಕಾರನ ಅದಕ್ಕೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಬಂದೈತಿ. ಅವರು ಅಕ್ರಮವಾಗಿ ಕಟ್ಕೊಂಡಿದ್ರಿಂದ ಆ ಮನೆಗಳನ್ನ ಕೆಡವಿದ್ದೇವೆ, ಈಗ ಅವ್ರಿಗೆ ಸಕ್ರಮವಾಗಿ ಮನೆ ಕಟ್ಟಿಸ್ಕೊಡ್ತೀವಿ. ಅದೂ 11.2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಸ ವರ್ಷಕ್ಕೆ ಹೊಸ ಮನೆಗಳು. ಯಾಕೆ ಇಷ್ಟೊಂದು ಅವ್ರ ಮೇಲೆ ಪ್ರೀತಿ? ಯಾಕಂದ್ರೆ ಅಲ್ಲಿರೋರೆಲ್ಲ ಅವರ ಮುದ್ದು ಮನೆಗಳು. ಅದ್ರ ಜೊತೆಗೆ ಕೇರಳದ ರಾಜಕಾರಣದ ಒಂದು ಪ್ರೇರಣೆ. ಕೇರಳದ MLA ಬಂದಿದ್ರು, ಕೇರಳ CM ಟ್ವೀಟ್ ಮಾಡಿದ್ರು, ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ಅನ್ಯಾಯ ಮಾಡತೈತಿ ಅಂತ. ಅವೆಲ್ಲ ಟ್ವೀಟ್ಗಳು ನಮ್ಮ ರಾಜ್ಯ ಸರ್ಕಾರದ ಕರುಳನ್ನ ಹಿಂಡ್ಯಾವ, ಮನಸ್ಸನ್ನ ಬಗ್ದಾವ. ಅವರು ಕಣ್ಣಾಗ ನೀರು ಹರಿದು ಅಯ್ಯೋ ಪಾಪ 180 ಮನೆಗಳನ್ನ ಉರುಳಿಸಿ ಬಿಟ್ಟಿವಿ, ಕಟ್ಟಿ ಕೊಡ್ಬೇಕಲ್ಲ ಅಂತ ಕಟ್ಟಿ ಕೊಡಕತ್ತಾರ. ಕೆಲವೊಬ್ರು ಹೇಳ್ತಾರೆ ಇದು ಪ್ರೀ ಪ್ಲಾನ್ ಅಂತ. ಮೇ ಬಿ ಇದ್ರೂ ಇರಬಹುದು ಅಂತಾನು ಕೆಲವೊಬ್ರು ಮಾತಾಡ್ತಾರೆ. ಅದೇನಾರೇ ಇಲ್ರಿ, ಶಿವ ಅಂತ ಮನೆ ಹೋಗಿತ್ತು, ಈಗ ಪರಮಾತ್ಮ ಅಂತ ಹೊಸ ಮನೆಗಳು ಕಟ್ಟಿ ಕೊಡಕತ್ತಾರ. ಇದೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕಂದ್ರೆ ನಿನ್ನೆ ಜಮೀರ್ ಅಹಮದ್ ಸಾಹೇಬ್ರು, ಸನ್ಮಾನ್ಯ ಶ್ರೀ ವಸತಿ ಇಲಾಖೆ ಸಚಿವರು ಅಲ್ಲಿ ಬಂದಿದ್ರು. ಕೋಗಿಲು ಬಡಾವಣೆ ಮನೆ ಏನು ಬಿದ್ದಾವಲ್ಲ ಅಲ್ಲಿ, ಕೆಡವ್ಯಾರಲ್ಲ ಅಲ್ಲಿ. ನಿಮಗೆಲ್ಲ ನಾ ಸಿಹಿ ಸುದ್ದಿ ತಗೊಂಡು ಬರ್ತೂನು ಅಂತ ಹೋಗಿ ತಟ್ಟಂತ ಬಂದು ಸಿಹಿ ಸುದ್ದಿ ಕೊಟ್ಟ ಬಿಟ್ರು. 11 ಗಂಟೆಗೆ DC ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ಸಿದ್ದರಾಮಯ್ಯ ಸಾಹೇಬರು ಟ್ವೀಟ್ ಮಾಡಿಕೊಂಡು, ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರಲ್ಲ, ಆ ಮನೆ ಕೆಡವಿದಿವಲ್ಲ, ಅವ್ರಿಗೆಲ್ಲ ಹೊಸ ವರ್ಷಕ್ಕೆ ಹೊಸ ಮನೆ ಕೊಡಾಕತ್ತೀವಿ. ಇದ್ರ ಸಂಪೂರ್ಣ ಜವಾಬ್ದಾರಿ ಜಮೀರ್ ಅಹಮದ್ ಸಾಹೇಬ್ರು ತಗೊಳಕತ್ತಾರ. ಹೊಸ ಮನೆ ಕೊಟ್ಟು ಇದು ಒಂದು ರೀತಿ ಮಾನವೀಯ ದೃಷ್ಟಿಯಿಂದ ಮಾಡಕತ್ತಿರೋ ಕೆಲಸ. ಇದು ಬರೀ ವಾಸಿಂ ಬಡಾವಣೆ, ಫಕೀರ್ ಬಡಾವಣೆ ಸಂಬಂಧಪಟ್ಟದಷ್ಟೇ. ಬೇರೆ ಎಲ್ಲರೂ ಈ ರೀತಿ ನಡೆದ್ರೆ ಅದನ್ನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಒಪ್ಕೊಳ್ಳೋದಿಲ್ಲಂತ ಖಡಾಖಂಡಿತವಾಗಿ ಟ್ವೀಟ್ ಮಾಡಿ ಬರ್ಕೊಂಡ್ಬಿಟ್ಟಾರ. ಈ ಲಾಸ್ಟ್ ಹೇಳಿದ್ಮೇಲೆ ಅದು ಸ್ಪೆಷಲ್ ನೋಟು, ಬೇರೆ ಕಡೆದವ್ರಿಗೆ ಸಂಬಂಧ ಬರಂಗಿಲ್ಲ. ಕರ್ನಾಟಕದಾಗ ಅದು ಎಷ್ಟು ಮಂದಿಗೆ ಮನೆ ಇಲ್ಲ. ಉತ್ತರ ಕರ್ನಾಟಕದಾಗಂತೂ ಮಾತಾಡಿದ್ರೆ ಅದೇ ಆಗ್ಬಿಡ್ತೈತಿ ಒಂದು ದಿನ ಸಮಸ್ಯೆಗಳನ್ನು. ಅದು ಇವ್ರಿಗೆ ಕಾಣಿಸೋದಿಲ್ಲ. ಉತ್ತರ ಕರ್ನಾಟಕ ಬಿಡ್ರಿ,
ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ, ಅದು ಕರ್ನಾಟಕದಿಂದ ಬಂದು ಬೆಂಗಳೂರಾಗ ಏನದಾರಲ್ಲ ಮಂದಿ, ಅವರಿಗೆಲ್ಲ ಒಂದು ಗೂಡಿಲ್ಲ, ಒಂದು ಆಸರಿಲ್ಲ. ಪಾಪ ಅದು ಎಲ್ಲೆಲ್ಲೋ ಸೆಡ್ ಹಾಕೊಂಡದಾರ, ಎಷ್ಟೋ ಬಾಡಿಗೆ ಕಟ್ಕೊಂಡದಾರ. ಅವ್ರ ಮೇಲೆ ಯಾವತ್ತೂ ಈ ರೀತಿ ಕರಳು ಚುರುಕಂತ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ. ಕೇರಳದ ವಲಸಿಗರು ಅದು ಅಕ್ರಮವಾಗಿ ನಮ್ಮ ರಾಜ್ಯದಾಗ ಮನೆ ಕಟ್ಕೊಂಡಿದ್ರ ಎಷ್ಟು ಕರಳು ಚುರುಕನ್ನಾಕತ್ತೈತಿ, ಏನು ಕತ್ತಿ. ಜಮೀರ್ ಅಹಮದ್ ಸಾಹೇಬ್ರಂತರು ಅಳೋದೊಂದ ಬಾಕಿ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಡಕತ್ತಿರೋ ಸರ್ಕಾರ ಅಕ್ರಮವಾಗಿ ಮನೆ ಕಟ್ಕೊಂಡವ್ರಿಗೆ ಸ್ವಂತ ಮನೆ ಭಾಗ್ಯ ಕರುಣಿಸೈತಿ. ಅಲ್ಲಿಗೆ DCM DK ಶಿವಕುಮಾರ್ ಅವರು ಭೇಟಿ ಕೊಟ್ಟರು, ಜಮೀರ್ ಅಹಮದ್ ಸಾಹೇಬರು ಭೇಟಿ ಕೊಟ್ಟರು. ಬ್ಯಾರೆ ಅವರೆಲ್ಲ ಹೋಗಿ ಅವ್ರ ಅಳಲನ್ನ ಕೇಳ್ಕೊಂಡ್ರು. ಅಲ್ಲ ಸ್ವಾಮಿ, ನಿಮಗ ಬರೀ ಅವರಷ್ಟೇ ಕಾಣಿಸ್ತಾರೇನ್ರಿ? ಇಡೀ ಕರ್ನಾಟಕದಾಗ ಯಾರಿಗೂ ಅಷ್ಟು ನೋವೇ ಆಗಿಲ್ಲೇನ್ರಿ? ನಾವು ಅವ್ರಿಗೆ ಮನೆ ಕಟ್ಟಿಕೊಟ್ಟಿದ್ದು ತಪ್ಪು ಅಂತ ಹೇಳಕತ್ತಿಲ್ಲ, ಅವ್ರಿಗೆ ಯಾಕೆ ಕಟ್ಟಿಕೊಟ್ರಿ ಅಂತಲೂ ಕೇಳಕತ್ತಿಲ್ಲ. ನಿಮ್ಮ ಮಾನವೀಯತೆಗೆ ನಮ್ಮ ಗೌರವ ಐತಿ. ಆದ್ರೆ ಕರ್ನಾಟಕದ ಕನ್ನಡಿಗರಿಗೆ ನೀವು ಏನು ಮಾಡಿರಿ? 5 ಗ್ಯಾರಂಟಿ ಅಂತ ಕೊಟ್ಟು ಬೀರಿ ರೇಟ್ ಹೆಚ್ಚು ಮಾಡಿದ್ರಿ, ಅದಂತರೂ ಬಿಡ್ರಿ, ಅದ್ರ ಮಾತಾಡೋದ ಬೇಡ. ಆ ಗ್ಯಾರಂಟಿಗಳನ್ನು ಕರೆಕ್ಟಾಗಿ ಬರಕತ್ತಿಲ್ಲ. ಹಿಂಗೆ ಮಾಡ್ಕೋತು ಆದ್ರೆ ಕನ್ನಡಿಗರು ಎಷ್ಟು ದಿನ ಅಂತ ಸುಮ್ಮಿರ್ತಾರ್ರಿ? ಹೇಳಷ್ಟು ಹೇಳಿವಿ, ಮುಂದಿಂದು ನಿಮ್ಮ ವಿಚಾರ. ಇದಕ್ಕೆ ವಿರೋಧ ಪಕ್ಷದವರು ಬಹಳಷ್ಟು ಟೀಕೆ ಮಾಡಕತ್ತಾರ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವೇಣುಗೋಪಾಲ್ ಅವ್ರ ಕೈಯಾಗ ಐತಿ ನಮ್ಮ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಬರೋಬ್ಬರಿ ಕ್ಲಾಸ್ ತಗೊಂಡ್ರು. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಅವ್ರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನ ನಾಚಿಕೆ ಆಗಲ್ಲ? ಅಂದ್ರೆ ಕೇರಳ ಅಂದರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನು ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮೊನ್ನೆನ 21ನೇ ತಾರೀಕು ಹೇಳ್ಬಿಟ್ಟಿದ್ರು, ನೀವು ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡಿದ್ರಿ ಅಂದ್ರೆ ಕೋಗಿಲು ಬಡಾವಣೆ ಬಗ್ಗೆ, ಅವ್ರಿಗಂತ ಒಂದು ಹೊಸ ಜಾಗನ ಮಾಡಿ ಮನಿನೂ ಕಟ್ಟಿ ಕೊಟ್ಟು ಬಿಡ್ತಾರ ಅವರು ಅಂತ. ಆ ಭವಿಷ್ಯ ಖರೇನೂ ಆಗಿಬಿಡ್ತು. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಕಾಂಗ್ರೆಸ್ ಮನಸ್ಥಿತಿ ಎಂಥದ್ದೈತಿ ಅಂತ ಎಲ್ಲಾರ್ಗಿ ಗೊತ್ತಾಗ್ಬಿಟ್ಟೈತಿ. ಮೊದಲಿಗೆ ಹೇಳ್ಬಿಡ್ತಾರ ಹಿಂಗೇ ಮಾಡ್ತಾರ ಕಾಂಗ್ರೆಸ್ ಅವ್ರಂತ, ಮತ್ತೆ ಕಾಂಗ್ರೆಸ್ ಅವರ ಹಂಗೇನ ಮಾಡ್ತಾರ. ಓಲೈಕೆ ರಾಜಕಾರಣದ ಪರಮಾವಧಿಗೆ ತಲುಪೈತಿ ಕಾಂಗ್ರೆಸ್ ಸರ್ಕಾರ. ಹೈಕಮಾಂಡ್ ಕೈಯಾಗ ಕುಣಿಯಾಕತ್ತೈತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕೇರಳ ಕಮ್ಯುನಿಸ್ಟರು ಇವ್ರ ಮೇಲೆ ಹೇರಿಕೆ ಹಾಕ್ತಾರೋ, ಇವ್ರು ಅದನ್ನು ಒಪ್ಕೋತಾರೋ ಅಂತ ಇವೆಲ್ಲ ಮಾತುಗಳು ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಾಗ ಹಾಟ್ ನ್ಯೂಸ್ ಆಗ್ಬಿಟ್ಟವು. ಅದು ಎಷ್ಟೇ ನ್ಯೂಸ್ ಆಗಲಿ, ಅದೇನೇ ಆಗಲಿ, ಕಾಂಗ್ರೆಸ್ ಸರ್ಕಾರ ಅದೇನು ಅನ್ಕೋತೈತ್ಲ ಅದನ್ನೇ ಮಾಡುತ್ತೆ. ಸಿದ್ದರಾಮಯ್ಯ ಸಾಹೇಬ್ರ ಹೊಸ ಸ್ಕೀಮ್, ಹೊಸ ಗ್ಯಾರಂಟಿ, ಮನೆ ಭಾಗ್ಯ. ನೆನಪೈತಲ್ರಿ? ಖಾಲಿ ಸೈಟ್ ಒಳಗೆ ಹೋಗಿ ಮನೆ ಕಟ್ಕೊಡ್ರಿ, ಶೆಡ್ ಹಾಕೋರಿ, ಆಮೇಲೆ ನಿಮ್ಗೆ ಒಂದು ಹೊಸ ಮನೆ ಸಿಗ್ಬೋದು. ಯಾಕಂದ್ರೆ ಇದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ, ಮನೆ ಭಾಗ್ಯ ಗ್ಯಾರಂಟಿ.